ಒಂದು ಸೋಲು ಸಿದ್ದುನ 2 ಸಲ ಸಿಎಂ ಮಾಡ್ತಾ. ಸಿದ್ದು ಅಹಿಂದ ಅಸಲಿ ಸೀಕ್ರೆಟ್ ಇದೆನಾ? ಸ್ನೇಹಿತರೆ, ಲೈಫಲ್ಲಿ ನಮಗೆ ಸಿಗೋ ಒಂದು ಸೋಲು ಅಥವಾ ಹಿನ್ನಡೆ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಿ ಬಿಡಬಹುದಲ್ವಾ? ರಾಜಕೀಯದಲ್ಲಂತೂ ಇದು 100ಕ್ಕೆ 100ರಷ್ಟು ನಿಜ. ಇವತ್ತು ನಾವು ಕರ್ನಾಟಕ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಆಸಕ್ತಿಕರ ಕಥೆಯೊಂದನ್ನ ಬ್ರೇಕ್ ಡೌನ್ ಮಾಡಲಿದ್ದೇವೆ. ನಿಮಗೆ ಗೊತ್ತಾ, 1991ರಲ್ಲಿ ನಡೆದ ಆ ಒಂದು ಘಟನೆ ಅಥವಾ ಆ ಒಂದು ಸೋಲು ಸಿದ್ದರಾಮಯ್ಯನವರ ಇಡೀ ರಾಜಕೀಯ ದಾರಿಯನ್ನೇ ಬದಲಾಯಿಸಿ ಬಿಟ್ಟು. ಅವತ್ತು ನಾನು ಸೋತಿದ್ದೆ ಒಳ್ಳೇದಾಯ್ತು, ಇಲ್ಲದಿದ್ರೆ ನಾನು ಕರ್ನಾಟಕದ ಸಿಎಂ ಆಗ್ತಿರ್ಲಿಲ್ಲ ಅಂತ ಖುದ್ದು ಸಿದ್ದರಾಮಯ್ಯನವರೇ ಮೆಲುಕು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಈಗ ಸಿಎಂ ಹುದ್ದೆಯಿಂದ ಕೆಳಗಿಳಿದ ನಂತರ ಸಿದ್ದರಾಮಯ್ಯನವರ ಮುಂದಿನ ಹೆಜ್ಜೆ ಏನೋ? ದೇವರಾಜ ಅರಸು ಮತ್ತು ಬಂಗಾರಪ್ಪ ಅವರಂತೆ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುತ್ತಾರ? ಅವರ ಹಳೆಯ ಅಹಿಂದ ಬಳಗ ಯಾಕೆ ಈಗ ಅವರಿಂದ ದೂರವಾಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ವಿಶ್ಲೇಷಣೆ ಸಿಗಲಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಕಥೆಯನ್ನ 1991ರಿಂದಲೇ ಶುರು ಮಾಡೋಣ. ಅದು 1991ರ ಲೋಕಸಭಾ ಚುನಾವಣೆಯ ಸಮಯ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆಯ ದುರಂತ ಘಟನೆ ನಡೆಯಿತು. ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸಂಸತ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ರಾಜೀವ್ ಗಾಂಧಿ ಅವರ ಹತ್ಯೆಯ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಲ್ಪಟ್ಟಿತು. ಅದರ ನೇರ ಪರಿಣಾಮವಾಗಿ ಸಿದ್ದರಾಮಯ್ಯ ಆ ಚುನಾವಣೆಯಲ್ಲಿ ಸೋಲಬೇಕಾಯಿತು. ಇತ್ತೀಚೆಗೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಒಂದು ವೇಳೆ ಅವತ್ತು ರಾಜೀವ್ ಗಾಂಧಿ ಹತ್ಯೆ ಚುನಾವಣೆ ಮುಂದೂಡದೆ ಇದ್ದಿದ್ರೆ ನಾನು ಲೋಕಸಭೆಗೆ ಗೆದ್ದು ದೆಹಲಿಗೆ ಹೋಗುತ್ತಿದ್ದೆ. ನನ್ನ ರಾಜಕೀಯ ಹಾದಿಯೇ ಬೇರೆಯಾಗುತ್ತಿತ್ತು. ಬಹುಶಃ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ. ಹಾಗಾಗಿ ಅವತ್ತು ಸೋತಿದ್ದೆ ನನ್ನ ಪಾಲಿಗೆ ಒಳ್ಳೇದಾಯ್ತು. ನಾನು ರಾಜ್ಯ ರಾಜಕಾರಣದಲ್ಲೇ ನೆಲೆಯೂರುವಂತಾಯ್ತು ಅಂತ ಹೇಳಿದ್ದಾರೆ. ಒಮ್ಮೆ ಆಲೋಚಿಸಿ ನೋಡಿ, ಅವತ್ತು ದೆಹಲಿ ರಾಜಕಾರಣಕ್ಕೆ ಹೋಗಿದ್ರೆ ಇವತ್ತು ಕರ್ನಾಟಕ ಕಂಡ ಬಲಿಷ್ಠ ಅಹಿಂದ ನಾಯಕ ನಮಗೆ ಸಿಗುತ್ತಿರ್ಲಿಲ್ಲವೇನೋ? ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ದೇವರಾಜ ಅರಸು ಮತ್ತು ರಾಜೀವ್ ಗಾಂಧಿ ಅವರಂತಹ ನಾಯಕರ ಬಗ್ಗೆ ಇಂದಿನ ಯುವಜನತೆಗೆ ಕಾಂಗ್ರೆಸ್ ತಿಳಿಸಬೇಕು. ಯಾಕಂದ್ರೆ ಬಿಜೆಪಿಗರು ಸಾಮಾಜಿಕ ನ್ಯಾಯದ ವಿರೋಧಿಗಳು. ಅವರು ಈ ಕೆಲಸ ಮಾಡೋದಿಲ್ಲ ಅಂತ ಖಾರವಾಗಿ ಮಾತನಾಡಿದ್ದಾರೆ. ಕರ್ನಾಟಕ ರಾಜಕೀಯದ ಇತಿಹಾಸ ಗಮನಿಸಿದ್ರೆ ಹಿಂದುಳಿದ ವರ್ಗಗಳ ಬಲಿಷ್ಠ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ನಿದರ್ಶನಗಳಿವೆ. ಉದಾಹರಣೆಗೆ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿದ ಮೇಲೆ ಕಾಂಗ್ರೆಸ್ ಎದುರು ಕರ್ನಾಟಕ ಕ್ರಾಂತಿ ರಂಗ ಎಂಬ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು. ಹಾಗೇನೆ ಎಸ್ ಬಂಗಾರಪ್ಪನವರನ್ನ ಪ್ರಧಾನಿ PV ನರಸಿಂಹರಾವ್ ಅವರು ಸಿಎಂ ಹುದ್ದೆಯಿಂದ ಪದಚ್ಯುತಗೊಳಿಸಿದಾಗ ಬಂಗಾರಪ್ಪ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ರು. ಈಗ ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಇಳಿಸಿದ ನಂತರ ಸಿದ್ದರಾಮಯ್ಯ ಅವರ ಮುಂದಿನ ಹಾದಿ ಏನೋ? ಅವರು ಕೂಡ ಅರಸು ಅಥವಾ ಬಂಗಾರಪ್ಪನವರ ಹಾದಿ ತುಳಿಯುತ್ತಾರಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡದೇ ಇರಲ್ಲ. ಆದ್ರೆ ಇಲ್ಲೇ ಇರೋದು ನೋಡಿ ಅಸಲಿ ವ್ಯತ್ಯಾಸ. ಅರಸು ಅವರ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವರ ಜೊತೆ ಸಂಘರ್ಷವಿತ್ತು ಮತ್ತು ನಂಬಿದವರೇ ಕೈಕೊಟ್ಟಿದ್ರು. ಬಂಗಾರಪ್ಪ ಅವರನ್ನ ಬಲವಂತವಾಗಿ ಕೆಳಗಿಳಿಸಲಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅಧಿಕಾರ ಹಸ್ತಾಂತರದ ಒಪ್ಪಂದ ಮೊದಲೇ ಆಗಿತ್ತು. ಕಳೆದ 20 ವರ್ಷಗಳಿಂದ ಕರ್ನಾಟಕ ರಾಜಕಾರಣ ಸಿದ್ದರಾಮಯ್ಯ ಅವರ ಸುತ್ತಲೇ ಗಿರಿಕಿ ಹೊಡೆದಿದೆ. ಸತತ 17 ವರ್ಷಗಳ ಕಾಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ 2 ಸಲ ಸಿಎಂ ಆಗಿ ಆಡಳಿತ ನಡೆಸಿದವರು. ಇಷ್ಟು ಸುಲಭವಾಗಿ ಅವರು ರಾಜಕೀಯವಾಗಿ ಮರೆಯಾಗಲು ಸಾಧ್ಯವಿಲ್ಲ. ಈಗ ತಕ್ಷಣಕ್ಕೆ ಪರಿಣಾಮ ಕಾಣಿಸದಿದ್ದರೂ ಮುಂದಿನ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಇದರ ನೈಜ ಪ್ರಭಾವ ಗೊತ್ತಾಗಲಿದೆ. ಸಿಎಂ ಸ್ಥಾನ ಬಿಟ್ಟುಕೊಟ್ಟ ನಂತರ ಸಿದ್ದರಾಮಯ್ಯನವರು ಸ್ವಲ್ಪ ಮೌನಕ್ಕೆ ಶರಣಾಗಿದ್ದಾರೆ. DK ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗುವಾಗ ಸಿದ್ದರಾಮಯ್ಯ ಅವರ ಹೆಚ್ಚಿನ ಶಿಫಾರಸುಗಳಿಗೆ ಹೈಕಮಾಂಡ್ ಮನ್ನಣೆ ನೀಡಿತಾದ್ರೂ ಒಂದಿಬ್ಬರ ವಿಚಾರದಲ್ಲಿ ಅವರ ಮಾತು ನಡೆಯಲಿಲ್ಲ. ಇದರಿಂದ ಅವರು ಬೇಸರಗೊಂಡು ಶಾಸಕಾಂಗ ಪಕ್ಷದ ಸಭೆಯಿಂದಲೂ ದೂರ ಉಳಿದಿದ್ರು ಎನ್ನಲಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ ಬದಲಾವಣೆ ಏನಂದ್ರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮಾತೆ ಅಂತಿಮ ಎಂಬ ಧೋರಣೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗ ಮೆಲ್ಲಗೆ ದೂರ ಸರಿಯುತ್ತಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಮತ್ತೆ ಆದ್ಯತೆ ನೀಡುವ ತಂತ್ರಕ್ಕೆ ಹೈಕಮಾಂಡ್ ಕೈ ಹಾಕಿದೆ. ಇತ್ತೀಚೆಗೆ ಆಯ್ಕೆಯಾದ ವಿಧಾನಸಭೆಯ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ವಿಧಾನ ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಇವರೆಲ್ಲರೂ ಮೂಲ ಕಾಂಗ್ರೆಸ್ಸಿಗರೇ ಆಗಿರುವುದು ಇದಕ್ಕೆ ಸ್ಪಷ್ಟ ಸಾಕ್ಷಿ. 2006ರಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದಾಗಿನಿಂದ 2009ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗುವವರೆಗೆ ಆನಂತರವೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರದ್ದೇ ಆಧಿಪತ್ಯವಿತ್ತು. SM ಕೃಷ್ಣ ಅವರಂತಹ ನಾಯಕರೇ ವಾಪಸ್ ಬಂದ್ರು, ಸಿದ್ದರಾಮಯ್ಯ ಅವರ ಪ್ರಭಾವ ತಗ್ಗಿರ್ಲಿಲ್ಲ. ಆದ್ರೀಗ ಕಾಲ ಬದಲಾಗ್ತಿದೆ. ಈಗ ಸಿದ್ದರಾಮಯ್ಯನವರಿಗೆ ಅವರ ಕೆಲವು ಆಪ್ತರು ಮತ್ತೆ ಅಹಿಂದ ಚಳುವಳಿಯನ್ನ ಬಿರುಸುಗೊಳಿಸಿ ಎಂಬ ಸಲಹೆ ನೀಡುತ್ತಿದ್ದಾರೆ. ಆದ್ರೆ ಈ ಹಂತದಲ್ಲಿ ಅಹಿಂದ ಅಖಾಡಕ್ಕೆ ಧುಮುಕುವುದು ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಸುಲಭವಾಗಿಲ್ಲ. ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಅವರ ಅತಿದೊಡ್ಡ ಸಂಕಟವೆಂದರೆ ಅವರ ರಾಜಕೀಯ ಏಳು ಬೀಳುಗಳಲ್ಲಿ ಜೊತೆಗಿದ್ದ ಹಳೆಯ ಒಡನಾಡಿಗಳೇ ಇವತ್ತು ಅವರಿಂದ ದೂರವಾಗಿದ್ದಾರೆ.
ಗಮನಿಸಿ ನೋಡಿ, ಸತೀಶ್ ಜಾರಕಿಹೊಳಿ ತಮಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಲು ಸಿದ್ದರಾಮಯ್ಯ ಕಾರಣ ಅನ್ನೋ ಬೇಸರದಲ್ಲಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರಿಗೂ ಅಧಿಕಾರ ಹಸ್ತಾಂತರದ ವೇಳೆ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ಲಲಿಲ್ಲ ಅನ್ನೋ ನೋವಿದೆ. ಇದೇ ರೀತಿ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಸಿದ್ದರಾಮಯ್ಯನವರ ಮೇಲೆ ಮುನಿಸಿಕೊಂಡಿದ್ದಾರೆ. ಜೆಡಿಎಸ್ ನಿಂದ ಸಿದ್ದರಾಮಯ್ಯನವರನ್ನ ಹೊರಹಾಕಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು ಎಚ್.ಸಿ. ಮಹದೇವಪ್ಪ. ಆದ್ರೀಗ ತಮ್ಮನ್ನ ಮಂತ್ರಿ ಮಾಡಲು ಸಿದ್ದರಾಮಯ್ಯ ಪಟ್ಟು ಹಿಡಿಯಲಿಲ್ಲ ಅನ್ನೋ ಮುನಿಸು ಮಹದೇವಪ್ಪ ಅವರಲ್ಲಿದೆ. ಜಮೀರ್ ಅಹಮದ್ ಖಾನ್, ಕೆ ವೆಂಕಟೇಶ್, ಬಿ.ಆರ್. ಪಾಟೀಲ್ ಹೀಗೆ ಸಿದ್ದರಾಮಯ್ಯನವರ ಬಣದಲ್ಲಿದ್ದ ಪ್ರಮುಖ ನಾಯಕರೇ ಇವತ್ತು ಹರಿದು ಹಂಚಿ ಹೋಗಿದ್ದಾರೆ. ಮೈಸೂರಿನಲ್ಲೇ ಅವರ ಬಣ ಇಬ್ಬಾಗವಾಗಿದೆ. ಹಾಗಾಗಿ ಮತ್ತೆ ಅಹಿಂದ ಸಂಘಟನೆ ಕಟ್ಟಲು ಸಿದ್ದರಾಮಯ್ಯನವರ ಜೊತೆ ಹಳೆಯ ಬಲವಾದ ಸಂಗಾತಿಗಳೇ ಇಲ್ಲದಂತಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ಈ ಎಲ್ಲಾ ಬೆಳವಣಿಗೆಗಳು ರಾಜ್ಯ ರಾಜಕಾರಣ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಮೇಲೆ ಎಂತಹ ಪರಿಣಾಮ ಬೀರಲಿವೆ. ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ದೊಡ್ಡ ಮಾಸ್ ಲೀಡರ್ಶಿಪ್. ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನೊಳಗೊಂಡ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಲು ಸಿದ್ದರಾಮಯ್ಯನವರೇ ಪ್ರಮುಖ ಕಾರಣ. ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸೈಡ್ಲೈನ್ ಮಾಡಲು ನೋಡಿದ್ರೆ ಅಥವಾ ಮೂಲ ಕಾಂಗ್ರೆಸ್ಸಿಗರನ್ನ ಮತ್ತೆ ಎತ್ತಿ ಹಿಡಿಯಲು ಹೋದ್ರೆ ಅದು ಮುಂಬರುವ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ನೀಡುವ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಶೈಲಿಯನ್ನ ಗಮನಿಸಿದ್ರೆ ಅವರು ತಕ್ಷಣವೇ ಕೋಪಗೊಂಡು ಪಕ್ಷ ತೊರೆಯುವವರಲ್ಲ, ಅಥವಾ ಕ್ರಾಂತಿರಂಗ ಕಟ್ಟಿದ ದೇವರಾಜು ಅರಸೂರಂತೆ ಹೊಸ ಪಕ್ಷ ಸ್ಥಾಪಿಸಿದ ಬಂಗಾರಪ್ಪ ಅವರಂತೆ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರಲ್ಲ. ಅವರು ಮೌನವಾಗಿದ್ದುಕೊಂಡೇ ತಮ್ಮ ರಾಜಕೀಯ ಚದುರಂಗದಾಟ ಆಡುವವರು. ಪಕ್ಷದ ಒಳಗಿದ್ದುಕೊಂಡೇ ತಮ್ಮ ಶಕ್ತಿಯನ್ನ ಸಾಬೀತುಪಡಿಸುವ ತಂತ್ರಗಾರಿಕೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಹೈಕಮಾಂಡ್ ಅವರ ಮಾತುಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಅಹಿಂದ ಸಮುದಾಯದ ಮತದಾರರು ಸೈಲೆಂಟ್ ಆಗಿ ಕಾಂಗ್ರೆಸ್ನಿಂದ ದೂರ ಸರಿಯಬಹುದು. ಬಂಗಾರಪ್ಪ ಅವರು ಪಕ್ಷದಿಂದ ಹೊರಬಂದಾಗ ಕಾಂಗ್ರೆಸ್ಗೆ ಅನುಭವವಾದ ಹಿನ್ನಡೆ ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಹೇಗೆ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಮತ್ತು ಅವರ ಬೆಂಬಲಿಗರನ್ನ ಹೇಗೆ ತೃಪ್ತಿಪಡಿಸಬೇಕು ಎಂಬ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರ ಮುಂದಿನ ಮೌನ ಅಥವಾ ಅವರ ಒಂದು ಸಣ್ಣ ರಾಜಕೀಯ ಹೆಜ್ಜೆ ಕರ್ನಾಟಕ ರಾಜಕಾರಣದ ಚಿತ್ರಣವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ನಡೆ ಏನಿರಬಹುದು? ಇತಿಹಾಸವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ನಿರ್ಧಾರಗಳನ್ನ ಕೈಗೊಳ್ಳುವಾಗ ದುಡುಕಿನ ಸ್ವಭಾವದವರಲ್ಲ. ಪ್ರತಿಯೊಂದು ಹೆಜ್ಜೆಯನ್ನ ಅಳುದು ತೂಗಿ ಇಡುವ ನಾಯಕ. ಬಂಗಾರಪ್ಪ ಅವರಂತೆ ತಕ್ಷಣಕ್ಕೆ ಭಾವುಕರಾಗಿ ನಿರ್ಧಾರ ತೆಗೆದುಕೊಂಡು ಸಮಾಜವಾದಿ ಪಾರ್ಟಿ, ಬಿಜೆಪಿ, ಜೆಡಿಎಸ್ ಅಂತ ಪಕ್ಷಗಳನ್ನ ಬದಲಾಯಿಸುವವರಲ್ಲ. ಸಿದ್ದರಾಮಯ್ಯ ಮೌನವಾಗಿದ್ದುಕೊಂಡೇ ದಾಳ ಉರುಳಿಸುವ ರಾಜಕಾರಣಿ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಸೈಲೆಂಟ್ ಪವರ್ ಏನು ಅನ್ನೋದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಹೇಗೆ ನಡೆಸಿಕೊಳ್ಳುತ್ತೆ ಎಂಬುದರ ಮೇಲೆ ರಾಜ್ಯ ರಾಜಕಾರಣದ ಭವಿಷ್ಯ ಅಡಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಚಳುವಳಿ ಶುರು ಮಾಡ್ಬೇಕಾ ಅಥವಾ ಕಾಂಗ್ರೆಸ್ ನಲ್ಲಿಯೇ ಮೌನವಾಗಿ ದಾಳ ಉರುಳಿಸ್ತಾರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.